ತಕ್ಕಮ್ಮ ಅಷ್ಟೊಂದು ಮನಿಕೋಬಾರ್ದು ಅವನಿಗೆ ಎಣ್ಣೆ ಇಟ್ಲು ಏನಾಯ್ತು? ಯಾಕೆ ಬೆಚ್ಚಗಿದ್ದೆ? ನಾವು ನಮ್ಮಲ್ಲಿನ ನರಕಕ್ಕೆ ತಳ್ಬಿಟ್ವಿ. ಏನೋ ಸಂತ ಅನ್ಭವಿಸ್ತಾಳೆ. ಸಂತಾನ? ಇಲ್ಲ ಶಾಂತ, ನಮ್ಮ ಮಗಿಗೆ ಏನೂ ಆಗಕ್ಕಿಲ್ಲ. ಅದು ನಿನ್ನ ಭ್ರಮೆ ಅಷ್ಟೇ. ಭ್ರಮೆನ? ನಮ್ಮಗೆ ಬಾಳ ನಾವೇ ಹಾಳು ಮಾಡ್ಬಿಟ್ವಿ. ಅವಳು 4 ಕಡೆಯಿಂದ ಕಷ್ಟ ಅನುಭವಿಸ್ತಾಳೆ. ನೀನ್ ನೋಡಿದ್ರೆ ಭ್ರಮೆ ಅಂತಿಲ್ಲ. ಏನು ಆಗ್ಬಾರ್ದೇ ಇರೋದು ಏನಾದ್ರು ಆಗೋಗಿದ್ಯಾ? ಇಲ್ಲ ಆಕಾಶ ಕಲ್ಚಿ ನಿನ್ನ ತಲೆ ಮೇಲೆ ಬಿದ್ದಿದ್ಯಾ? ಏನು ವಿಷಯ? ಏನೋ ಹೇಳಕ್ ಬಂದಿದ್ಯಾ? ಏನದು ಹೇಳು. ಏನಿದೆಲ್ಲ? ಹೊರಗೇನೇನೋ ನಡೀತಾ ಇದೆ. ಮೊದಲು ಒಂದ್ಸಲ ಕೇಳಿದ್ದೆ ನಿಮ್ಮನ್ನ. ಆದ್ರೆ ಏನಾದ್ರೆ? ಏನಾದ್ರೆ ಅದೇನು ಹೇಳು. ಗಂಟ್ಲು ಕಟ್ಟಿದ್ರೆ ಹೋಗು, ನೀರು ಕುಡಿಯೋಗು. ನಾನು ಇಷ್ಟೊತ್ತು ಹೊರಗೆ ನೋಡ್ತಾ ಇದ್ದೆ.
ಅಲ್ಲಿ ಜಗದೀಶ ಯಾವುದೋ ಹುಡುಗಿನ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅದು ಇಷ್ಟೊತ್ತಿನಲ್ಲಿ. ಏನ್ ನಡೀತಾ ಇದೆ ನಮ್ಮ ಮನೇಲಿ? ನೀವೇ ಯೋಚನೆ ಮಾಡಿ. ಗೌರಿಗೇನಾದ್ರು ಗೊತ್ತಾದ್ರೆ ಏನ್ ಗತಿ ಅಂತೀನಿ. ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕೋ ಅವರೇ ಮಾಡಬೇಕು. ನಿನ್ನ ಕೆಲಸ ಏನು ಹೇಳು? ಅಡುಗೆ ಮನೆ ಕೆಲಸ ತಾನೆ. ನಿನ್ನ ಕೆಲಸದಲ್ಲಿ ಯಾವತ್ತಾದರೂ ನಾನು ಮೂಗು ತೋರಿಸಿದ್ದೀನಾ? ಇಲ್ವಲ್ಲ. ಹೋಗಿ ಶಂಕರನ ಕರ್ಕೊಂಡು ಬಾ ಹೋಗು. ಶಂಕರನ? ಏಕೆ? ಹೇಳದಷ್ಟು ಮಾಡು ಅಷ್ಟೇ. ಶಂಕರ, ಶಂಕರ, ನೋಡ ನಾಳೆಯಿಂದ ನೀನು ಈ ಮನೆಗೆ ಕೆಲಸಕ್ಕೆ ಬರೋದು ಬೇಕಾಗಿಲ್ಲ. ಯಾಕೆ ದೋಣಿ, ನನ್ನಿಂದೇನೋ ತಪ್ಪಾಯ್ತಾ? ಇವಳಿದ್ದಾಳಲ್ಲ, ಇವಳು ಕಾವಲು ಕಾಯ್ತಾಳೆ. ಇವಳು ನಮ್ಮ ಬಂಗ್ಲೆನ ಕಾವಲು ಕಾಯ್ತಾಳೆ. ನೀನು ಹೋಗು. ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು ಅವ್ರು ಅದನ್ನೇ ಮಾಡಬೇಕು. ಸುಮ್ಮನೆ ತಮಾಷೆಗೆ ಹೇಳಿದೆ ಕಣೋ ಬೆಕ್ಕರ್ ನನ್ನ ಮಗನೇ. ಹೋಗು ಹೋಗು, ನಿನ್ನ ಕೆಲಸ ನೀನು ನೋಡ್ಕೋ. ನಿನಗಿದು ಸಂಬಂಧ ಇಲ್ಲದೆ ಇರೋ ವಿಷಯ. ನೀನು ಯಾಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೋತೀಯ? ಏನೋ ನೀನು ಕೇಳ್ತೀಯ ಅಂತ ನಾನು ಹೇಳ್ತಾ ಇದ್ದೀನಿ. ಆ ಹುಡುಗಿ ಜಗದೀಶನ್ ಸಲುವಾಗಿ ಬಂದಿಲ್ಲ, ನಾನು ಯಾವುದೋ ಬೇರೆ ಕೆಲಸ ಕರೆಸಿದ್ದೀನಿ. ಏನು ಹೇಳಿದಾಯ್ತಲ್ಲ, ಗಂಡಸ್ರ ಕೆಲಸ ಗಂಡಸ್ರಿಗೆ ಮಾಡಕ್ ಬಿಡು. ನಮಸ್ಕಾರ ಡಿ ಸಿ ಸಾಹೇಬ್ರಿಗೆ. ನಮಸ್ಕಾರ. ಮೈಸೂರಿಗೆ ಸ್ವಾಗತ. ಜಗದೀಶ್ ರಾವ್ ಬಹದ್ದೂರ್, ರೈಟ್? ಕೂತ್ಕೊಳ್ಳಿ. ಕರೆಕ್ಟ್ ಟೈಮ್ಗೆ ಬಂದಿದ್ದೀರಿ. ನಾವು ಯಾವಾಗಲೂ ಹಾಗೇನೆ, 6 ವರ್ಷದಿಂದ ಕರೆಕ್ಟ್ ಟೈಮಿಗೆ ಬರ್ತಾ ಇದ್ದೀವಿ. ಕರೆಕ್ಟ್ ಟೈಮ್ಗೆ ಎಲ್ಲ ತಲುಪಿಸ್ತಾನೂ ಇದ್ದೀವಿ. ಯಾವತ್ತೂ ಮಿಸ್ ಮಾಡಿ ಯಾವುದಕ್ಕೆ ಬೇಕಾದರೆ ನಿಮ್ಮ ಹಿಂದೆ ಬಂದ ಡಿ ಸಿ ಸಾಹೇಬರು ಸೋಮಶೇಖರ್ ಅವ್ರನ್ನ ಕೇಳಿ ನೋಡಿ, ಹೇಳ್ತಾರೆ. ನಿಮಗೆ ನಮ್ಮ ಪರಿಚಯ ಹೊಸದು, ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗತ್ತೆ. ನಿಮ್ಮನ್ನು ಆದಷ್ಟು ಖುಷಿಯಾಗಿಡೋ ಜವಾಬ್ದಾರಿ. ಸ್ವಲ್ಪ ಬರ್ತೀರಾ? ಯಾಕೆ? ನೀವು ಬನ್ನಿ, ಗೊತ್ತಾಗತ್ತೆ. ನಡೀರಿ.
ಕೈಯಂತೂ ಹಿಡಿಲಿಲ್ಲ. ನನ್ನ ಮಗಿ ಕೈಯನ್ನ ಹಿಡಿ. ಅವಳು ಯಾವತ್ತು ಕೈ ಬಿಡಬೇಡ. ಅವಳ ಜೊತೆಯಾಗಿ ಇರು ದೇವ್ರೆ. ದೇವ್ರೆ ನನ್ನ ಮಗಿನ ಕಾಪಾಡು. ನನ್ನ ಮಗಿಗೆ ಬಂದಿರೋ ಗಂಡಾಂತರದಿಂದ ಅವಳನ್ನ ಪಾರ್ ಮಾಡು. ಹಾಗಾದ್ರೆ DC ಸಾಹೇಬ್ರೆ ವ್ಯವಹಾರ ಪಕ್ಕ ಅನ್ಕೊಂಡು ಏನಂತೀರ? ನಿನ್ನ ಕಷ್ಟನೆಲ್ಲ ದೂರ ಮಾಡು. ಐಟಮ್ ಅಂತೂ ನಿಮ್ಮ ಎದುರಿಗಿದೆ. ಇದಕ್ಕಿಂತ ಹೆಚ್ಚಿಗೆ ನಿಮಗೆ ಇನ್ನೇನು ಬೇಕು ಹೇಳಿ. ನಮಗೂ ಮಾತು ಕೊಟ್ಬಿಡಿ. DC ಸಾಹೇಬ್ರೆ, ನಾವು ನಿಮ್ಮನ್ನು ನೋಡ್ಕೊಂಡಿದ್ದಾಯ್ತು. ಇನ್ನು ನಿಮ್ಮ ಸರ್ ಕೊಟ್ಬಿಡಿ ಮಾತನ್ನ. ನೀನು ನಮಗ್ ಮೋಸ ಮಾಡ್ದಂಗೆ ನನ್ನ ಮಗಳಿಗೆ ಮೋಸ ಮಾಡಬೇಡ. ನೀಲ್ಕಂಠರಾವ್ ಬಹದ್ದೂರ್ ಮಗ ತೇಟ್ ಔರಂಗಿ ಅಂತ ಕೇಳಿದ್ದೆ, ಆದರೆ ನೋಡಿರಲಿಲ್ಲ. ಇವತ್ತು ನೋಡ್ದಂಗಾಯ್ತು. ತಾಳ್ಮೆ ಅನ್ನೋ ಪದದ ಅರ್ಥನೇ ಗೊತ್ತಿಲ್ವ ನಿನಗೆ? ಯಾಕಷ್ಟು ಅರ್ಜೆಂಟು? ಹೇಗೂ ನಾಳೆ ಬೆಳಗ್ಗೆ ಅನೌನ್ಸ್ ಮಾಡ್ತೀನಲ್ಲ, ಅಲ್ಲಿವರೆಗೂ ಕಾಯಬೇಕು. ಯಾಕೆ ನಿಮಗೆ ಐಟಮ್ ಕೊಡೋಕ್ಕೆ ನಾವು ಕಾಯಿಸಿದ್ವು. ಐಟಮ್ ಹೆಂಗಿದೆ ಅಂತ ನೋಡಿದ್ರಲ್ಲ, ಅದನ್ನು ನೋಡಿ ಖುಷಿ ಪಡೋಕ್ಕಾಗತ್ತೆ, ಆಮೇಲೆ ಎಲ್ಲ ಮಾಡೋಕ್ಕಾಗತ್ತೆ. ಟೆಂಡರು ನಿಮ್ಮ ಹೆಸರಿಗೆ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ವ? ವ್ಯವಹಾರ ಆದಮೇಲೆ ಮುಗೀತು. ನೀವು ನಮಗೆ ಮಾತು ಕೊಡಲೇಬೇಕಷ್ಟೆ. ಏನು ಹೆದರಿಸ್ತಿದ್ಯಾ ನನ್ನ? ಇರೋ ವಿಷಯನ ಹೇಳ್ತಾ ಇದ್ದೀನಿ. ನಾವು ಅಂದ್ಕೊಂಡಿದ್ದನ್ನ ಮಾಡೇ ಮಾಡ್ತೀವಿ. ಬೇಕು ಅಂದಿದ್ದನ್ನ ಪಡ್ಕೊತೀವಿ. ಮಾತು ಕೊಡಲಿಲ್ಲ ಅಂದರೆ ಕೊಡ್ಲಿಲ್ಲ ಅಂದ್ರೆ ಏನು? ಎಲ್ಲ DC ಗಳನ್ನು ಒಂದೇ ಥರ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಕರ್ಕೊಂಡು ಹೋಗು ಆ ಹುಡುಗಿನ ಇಲ್ಲಿಂದ. ಬಹದ್ದೂರ್ ವಂಶ ಅಂತ ಇವನು. ಒಂದು ಹೆಣ್ಮಗುನ ಐಟಮ್ ಅಂತ ಕರಿತೀಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಇನ್ನು ಅರ್ಧ ಸೆಕೆಂಡಲ್ಲಿ ಜಾಗ ಖಾಲಿ ಮಾಡಲಿಲ್ಲ ಅಂದರೆ ನಾನು ನನ್ನ ಸೆಕ್ಯೂರಿಟಿನ ಕರಿಬೇಕಾಗುತ್ತೆ. ಗೆಟ್ ಔಟ್. ನೋಡಿ, ಐ ಸೆಡ್ ಗೆಟ್ ಔಟ್. ಸಾವುಕಾರೆ, ನೀವು ಯಾಕೆ ಇಟ್ಟೊಂದು ಎದ್ರಕೊಂಡಿದ್ದೀರಿ ಅಂತ ನಾನಿಲ್ವೇ ಅಂತ ನೋಡಿ.
ಏನು ಅಂದರೆ ಚಂದಾಗಿ ಹೇಳೋದ್ರಿ ಬಿಡಿ. ದೊಡ್ಡ ಸಾಹುಕಾರಿಗೆ ಎಲ್ಲ ಗೊತ್ತಾಯ್ತದೆ. ಮನ್ಸನ್ ಉಸುರಿಗೆ ಕೈ ಹಾಕ್ಬಿಡ್ತಾರೆ ಅಂತೀನಿ. ಬರೀ ಕಣ್ಣು ನೋಡಿದ್ರೆ ಎಲ್ಲ ಹೇಳ್ಬಿಡ್ತಾರೆ. ಅಂತದ್ರಾಗೆ ಏಯ್ ಅದೆಲ್ಲ ನಂಗೆ ಗೊತ್ತಿಲ್ಲ. ಆ ಹುಡುಗಿ ಮೇಲೆ ಹದ್ದಿನ ಕಣ್ಣಿಡು. ಅಪ್ಪನ ಕಣ್ಣಿಗೆ ಆ ಹುಡುಗಿ ಬೀಳಬಾರ್ದು. ಆ ಥರ ಹುಡುಗಿನ ಬಚ್ಚಿಡೋ ಜವಾಬ್ದಾರಿ ನಿಂದು. ಏನ್ ಹೇಳ್ತೀರಿ ಸಾಹುಕಾರ್ರೆ? 8 ವರ್ಷ ಆಯ್ತು ಅವರಿಂದ ನಂದೊಂದು ಬೇಡಿ ಮುಚ್ಚಿಡಕ್ಕಾಗ್ಲಿಲ್ಲ. ಅಂತದ್ರಾಗೆ ಉಸಿರಾಡೋ ಓಡಾಡೋ ಹುಡುಗಿನ ಬಚ್ಚಿಡಕ್ಕಾಯ್ತದ ಹೇಳಿ ನೀವು? ಒಂದು ದಿನ ಅಂತ ಹೇಳಿದ್ದು. ಒಂದೇ ಒಂದಿನ ಆ ಹುಡುಗಿನ ಕೋಣೆಯಲ್ಲಿ ಕೂಡಕ್ಕೂ ವ್ಯವಸ್ಥೆ ಮಾಡು. ಮುಂದೇನು ಮಾಡಬೇಕು ಅನ್ನೋದನ್ನ ನಾನು ಯೋಚನೆ ಮಾಡ್ತೀನಿ. ಕಥೆಗಳು ಹೇಳ್ಬೇಡ, ನಾನು ಹೇಳ್ದಷ್ಟು ಮಾಡು ಸಾಕು. ಕೊಟ್ಟೋಯ್ತು.